ನೀವು ನಳಂದಾ ವಿಶ್ವವಿದ್ಯಾಲಯಗಳ ಬಗ್ಗೆ ಕೇಳಬೇಕು. ನಳಂದಾ ವಿಶ್ವವಿದ್ಯಾಲಯ ಎಷ್ಟು ದೊಡ್ಡ ವಿಶ್ವವಿದ್ಯಾಲಯ ಅಂದ್ರೆ ಅಲ್ಲಿ 2,000 ಜನ ವೆಲ್ ಹೈಲಿ ಕ್ವಾಲಿಫೈಡ್ ಪ್ರೊಫೆಸರ್ಸ್, 20,000 ಜನ ವಿದ್ಯಾರ್ಥಿಗಳು. ಪರ್ಷಿಯಾ, ಚೈನಾದ ಹುಯೆನ್ ಸ್ಯಾಂಗ್ನಂಥವರೆಲ್ಲ ಅಲ್ಲಿಗೆ ಬಂದರು, ಬರ್ಮಾದಿಂದ ಬಂದರು. ಎಷ್ಟು ದೂರದಿಂದ ಬಂದು ಓದ್ತಿದ್ದರು. 9 ಸ್ಟೋರೇಜಿನ ಬಿಲ್ಡಿಂಗ್, ಸುಮಾರು 90 ಲಕ್ಷ ಪುಸ್ತಕಗಳು ನಳಂದಾ ವಿಶ್ವವಿದ್ಯಾಲಯದಲ್ಲಿ. ಒಬ್ಬ ಯಾರೋ ಪರದೇಶದವನು ಬಂದು ಆ ಗ್ರಂಥಾಲಯಕ್ಕೆ ಬೆಂಕಿ ಹಚ್ಚಿದ್ರ ಭಾರತದ ಜ್ಞಾನ ಸಂಪತ್ತು 3 ತಿಂಗಳು ಉರಿದಿತ್ತಂತ. ಬೆಂಕಿ ಜ್ಞಾನವನ್ನು ಸುಡ್ಲಿಲ್ಲ, ಬೆಂಕಿ ನಳಂದಾ ಸುಡ್ಲಿಲ್ಲ, ಎದೆಯೊಳಗಿನ ದ್ವೇಷ ಸುಟ್ಟಿತ್ತಷ್ಟೇ. ಧರ್ಮಕ್ಷೇತ್ರ ಕುರುಕ್ಷೇತ್ರ. ಧರ್ಮಕ್ಷೇತ್ರ ಯಾವಾಗ ಕುರುಕ್ಷೇತ್ರ ಆಗ್ತೈತಿ ನೀವು ಕೇಳಿರಿಲ್ಲ? ಇದು ಮಹಾಭಾರತ ಗೀತೆಯ ಮೊದಲನೇ ಶ್ಲೋಕವೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರ. ಒಂದು ಧರ್ಮಕ್ಷೇತ್ರ ಯಾವಾಗ ಕುರುಕ್ಷೇತ್ರ ಆಗ್ತೈತಿ? ನಮ್ಮ ಮನೆಯೆಲ್ಲ ಕುರುಕ್ಷೇತ್ರನದಾವ, ಸ್ಮಾಲ್ ಕುರುಕ್ಷೇತ್ರ. ಅವರು ಅವಾಗ ಆಡ್ಯಾರ, ನಮ್ಮ ದಿವಸ ನಡೀತಿರ್ತಾವ ಅಷ್ಟೆ. ಒಂದು ಧರ್ಮಕ್ಷೇತ್ರ ಕುರುಕ್ಷೇತ್ರ ಯಾವಾಗ ಆಗ್ತೈತಿ ಅಂದ್ರ ಯಾವಾಗ ಪ್ರೇಮ ಕಳ್ಕೊಂತು ಅವಾಗ ಕುರುಕ್ಷೇತ್ರ ಆಗ್ತೈತಿ. ಇರ್ಲಿಲ್ಲೇನು ಅವನಿಗೆ ಧೃತರಾಷ್ಟ್ರನಿಗೆ 100 ಮಕ್ಕಳು, ಎಲ್ಲ ಸಂಪತ್ತಿತ್ತು, ಪಾಂಡವ್ರ ಮಕ್ಕಳು ನನ್ನ ಮಕ್ಕಳು ಕೂಡ ಇರ್ಲಿ ಅಂತ ಇಬ್ಬರಿಗೆ ಪ್ರೇಮ ಹಂಚಿದ್ರ ಧರ್ಮಕ್ಷೇತ್ರ ಧರ್ಮಕ್ಷೇತ್ರವಾಗಿನೇ ಉಳಿತಿತ್ತು. ಅವರು ಬೇರೆ ಇವರು ಬೇರೆ ಅಂತ ದ್ವೇಷ ಮಾಡಿದ್ದಕ್ಕೆ ಯಾವುದು ಧರ್ಮಕ್ಷೇತ್ರ ಆಗಿತ್ತಲ್ಲ ಅದು ಕುರುಕ್ಷೇತ್ರ ಅಂತ ಅಷ್ಟೆ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಯಾವಾಗ ಆಗತೈತಿ ಅಂದ್ರೆ ಪ್ರೇಮ ಕಡಿಮೆ ಆದಾಗ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಯಾವಾಗ ಆಗೋದು? ಪ್ರೇಮ ಕಡಿಮೆ ಆಗ್ತಿ. ಈಗ ಮನಿ ಇರ್ತೈತಿ, ಮನ್ಯಾಗ ಪ್ರೇಮ ಕಡಿಮೆ ಆಯ್ತು ಅಂದ್ರೆ ಮನಿ ಕುರುಕ್ಷೇತ್ರ ಆಕೈತಿ ಅಷ್ಟೆ. ಮನಿ ಧರ್ಮಕ್ಷೇತ್ರಗಳಾಗಬೇಕಲ್ಲ, ಯಾವಾಗ ಮಾಡೋದು? ಈಗ ಎಷ್ಟು ಮಂದಿ ಮನ್ಯಾಗ ನಾವು ಹೇಳೋದಿಲ್ಲ, ಅತ್ತಿ ಸೊಸಿ ಒಟ್ಟು ಹೊಂದಿಕೆ ಆಗೋದಿಲ್ಲ ನೋಡಿ. ದಿವಸ ಅವರಿಂದನೇ ಕುರುಕ್ಷೇತ್ರ ಇದು ಮನ್ಯಾಗ. ಎಷ್ಟು ಮಜಾ ಇರ್ತೈತಿ ಇಲ್ಲ? ಒಂದು ಸ್ವಲ್ಪ ವ್ಯತ್ಯಾಸ ನೋಡ್ರಿ. ಭಾವನೆಗಳ ವ್ಯತ್ಯಾಸ ಹೆಂಗಿರ್ತೈತಿ ಅಂದ್ರೆ, ಈಗ ಮನ್ಯಾಗ 4 ಮಂದಿ ಊಟಕ್ಕೆ ಕುಂತಿರ್ತಾರೆ. ಊಟಕ್ಕೆ ಕುಂತಾಗ ಸೊಸಿ ಎಲ್ಲರಿಗೂ ಊಟಕ್ಕೆ ನೀಡ್ತಿರ್ತಾಳೆ. ಸೊಸಿ ಊಟಕ್ಕೆ ನೀಡಾಗ ರೊಟ್ಟಿ ನೀಡ್ತಿರ್ತಾಳ, ಎಲ್ಲ ಮಾಡ್ತಿರ್ತಾಳ, ಒಂದು ಗ್ಲಾಸ್ ಇಟ್ಟಿರ್ತಾರೆ, ಕುಡಿಯಾಕ ನೀರು ಇಟ್ಟಿರ್ತಾರೆ. ಅಕಸ್ಮಾತ್ ಸೊಸಿ ಮಂದಿಗೆ 4 ಮಂದಿಗೆ ಊಟಕ್ಕೆ ನೀಡಾಕ ಕಾಲು ಬಡ್ದು ಗ್ಲಾಸ್ ಉಳ್ತು ಅಂದ್ರೆ ಅತ್ತೇನಂತಾಳ ಅವಾಗ? ಇದಕ್ಕೆ ಕಣ್ಣು ನೆತ್ತಿ ಮೇಲೆ ಬಂದವು, ಕಣ್ಣ ಕಾಣೋದಿಲ್ಲ ಇದಕ್ಕೆ ಅಂತಾಳ. ಅದ ಒಂದು ವಾರ ಬಿಟ್ಟು ಮಗಳು ಬಂದ್ಲು, ಅವಾಗ 4 ಮಂದಿ ಊಟಕ್ಕೆ ಕುಂತಾರ, ತಾಟ್ ಹಚ್ಚಾರ, ಗ್ಲಾಸ್ ಇಟ್ಟಾರ, ನೀರು ಹಾಕ್ಯಾರ. ಅವಾಗ ಮಗಳು ಊಟಕ್ಕೆ ನೀಡಕತ್ತಾಳ, ಮಗಳ ಕಾಲು ಬಡದು ಗ್ಲಾಸ್ ಬಿತ್ತು. ಅವಾಗ ಅವೇನಂತಾಳ? ನೆತ್ತಿ ಮೇಲೆ ಕಣ್ಣು ಬಂದವ ಅನ್ನೋದಿಲ್ಲ. ಇವು ನಮ್ಮ ಮನ್ಯಾಕೇನು ಬುದ್ಧಿನೇ ಇಲ್ಲ, ಎಲ್ಲ ಸಾಮಾನು ಕಾಲಾಗ ಇಡ್ತಾವ. ಮಜಾ ಮಜಾ ಎಷ್ಟೈತಿ ಇದು? ಮನಃಶಾಸ್ತ್ರ ಇದನ್ನ ಹೇಳೋದು. ಈಗ ನಿಮ್ಮ ನೆನಪಾಕತ್ತೋ ಇಲ್ಲಿಗೆಲ್ಲ ಮನಃಶಾಸ್ತ್ರ ಹೆಂಗಿರ್ತದ ನಾ ಹೇಳೋದು ಅನ್ನೋದಿಲ್ಲ. ಅದಕ್ಕ ಒಂದು ಹುಡುಗಗ ಯಾರೋ ಹೇಳಿದ್ರಂತ, ಅಲ್ಲ ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಕೈ ಹತ್ರ? ಒಂದು 3 ಮಂದಿ ಅತ್ತಿ ಸೊಸಿ ಹುಡುಗೆಲ್ಲ ಕುಂತಿದ್ರು, ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಕೈ ಹತ್ರಿ? ಅವಾಗ ಅದು ಅತ್ತಿ ಸೊಸಿ ಇಬ್ರು ಕೈ ಎತ್ತದ್ರಂತ, ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಹುಡುಗಿ ಎತ್ತಲೇ ಇಲ್ಲ. ಅವ್ರ ಜ್ಯೋತಿಷಿಗಳಿಗೆ ಕೇಳಿದ್ರೆ, ಅಲ್ಲೋ ನೀ ಎತ್ತು ಅಲ್ಲಿ. ಅಲ್ಲ, ಅವ್ರಿಬ್ರು ಹೋಗಿಬಿಟ್ರೆ ನಾನಾ ಸ್ವರ್ಗ ಇದ್ದಂಗೆ ಐತಿಲ್ಲ. ಅವ್ರಿರೋದಕ್ಕೆ ಇದು ನನಗೆ ನರಕ ಆಗಿದ್ದು. ಏನು ಹುಡುಗರು ಅವ್ರಿಬ್ರು ಗದ್ದಲಕ್ಕೆ ಮೆತ್ತಗಾಗಿ ಹೋಗ್ಯಾವ. ಮದುವೆ ಆಗೋದಕ್ಕಿಂತ ಮೊದಲು ಏನು ಉತ್ಸಾಹ ಹುಡುಗಂದು, ಹೆಂಗೆ ಹೀರೋ ಇದ್ದ ಈ ಜೊಯ್ ಅಂತೈತಿ. ಈಗ ಮನಿಗೆ ಹೋಗಕ್ಕಂದ್ರೆ ಒಲ್ಲೆ ಅಂತೈತ. ಏನು ಬಿಡೋ, ಹಂಗ ಸುಮ್ಮನೆ ರಾತ್ರಿ ಕಡೆ ಹೋಗ್ತೈತಿ, ವಸ್ತಿ ಬಸ್ ಹೋದಂಗೆ ಹೋಗ್ತೈತಿ, ಬೆಳಗ್ಗೆ ಬರ್ತೈತಿ ಅಟ್ಟ. ಅಂದ್ರೆ ಮಜಾನ ಹೇಳೋದು. ಅದು ಕುಂಡ್ಲಿ ತಗೊಂಡು ಹೋದ್ರಂತ ಜ್ಯೋತಿಷಿಗಳ ಹತ್ರ. ಈಗ ಇದು ಕನ್ಯಾರಿ, ಇದು ನಮ್ಮ ಹುಡುಗನ ಕುಂಡ್ಲಿ. ಅವ ಜ್ಯೋತಿಷಿ ಅಂದ, ಹುಡುಗನ್ ತೆಗಿಬೇಡ, ಅತ್ತಿ ತಗೊಂಬ. ಆ ಹುಡುಗಂದೇನದು, ಹುಡುಗಂದು ಕೂಡ್ಸೋ ಪ್ರಶ್ನೆ ಇಲ್ಲ. ಅತ್ತಿದು ಸೊಸಿ ಕುಂಡ್ಲಿ ಕೂಡ್ತಂದ್ರೆ ಮದುವೆ ಮಾಡ್ರಿ ನೀವು, ಪ್ರಶ್ನೆನೇ ಇಲ್ಲ. ಕುಂಡ್ಲಿ ಹುಡುಗಂದೇನು ಕೂಡ್ಸಕ್ ಹೋಗ್ತೀರ ಕಡೆ? ಮಜಾ ಅಲ್ಲ ಹೇಳೋದು ನಾನು. ಅಂದ್ರೆ ಪ್ರೇಮ ಹೆಂಗಿರ್ಬೇಕು ಅಂದ್ರೆ, ಅತ್ತಿ ಸೊಸಿ ಹೆಂಗಿರ್ಬೇಕು ಅಂದ್ರೆ, ಮನ್ಯಾಗ ಸೊಸಿ ಆದಕ್ಕೆ ಅತ್ತಿ ಆದಕ್ಕೆ ಸೊಸಿಗೆ ಹೆಂಗೆ ನೋಡ್ಕೋಬೇಕಂದ್ರ, ಅತ್ತಿ ಸೊಸಿಗೆ ಹೆಂಗೆ ನೋಡ್ಕೋಬೇಕಂದ್ರ, ಸೊಸಿ ತನ್ನ ತವ್ರ ಮನೆ ಫೋನ್ ನಂಬರ್ ಮರ್ತಿರ್ಬೇಕು, ಹಂಗೆ ನೋಡ್ಕೋಬೇಕು ಅತ್ತಿ. ಮತ್ತು ಸೊಸಿ ಅತ್ತಿಗೆ ಹೆಂಗೆ ನೋಡ್ಕೋಬೇಕು ಅಂದ್ರೆ,
ಅತ್ತಿಗೆ ತನ್ನ ಮಗಳ ನೆನಪ ಆಗಿರಬಾರ್ದು, ಹಂಗೆ ನೋಡ್ಕೋಬೇಕು. ಇದು ಜೀವನ, ಇದು ಅಷ್ಟೇ ಕಟ್ಟುವಿಕೆ. ಇದು ನಾವು ಅಣ್ಣ ತಮ್ಮ ಕೂಡಿ ಇರ್ಬೇಕಲ್ಲ, ಎಷ್ಟು ಮಸ್ತ್ ಇರ್ತೈತಿ ಜೀವನ ಅಂದ ಮೇಲೆ. ಅಣ್ಣ ತಮ್ಮರ ಮಧ್ಯೆ ಒಂದಿಷ್ಟು ಹೊಂದಾಣಿಕೆ ಬೇಕಾಗ್ತೈತಿ. ರಾಮನಿಂದ ರಾವಣ ಹತನಾಗಿ ಯುದ್ಧ ಭೂಮಿಯಲ್ಲಿ ಬಿದ್ದಿದ್ದ ರಾವಣನಿಗೆ ಕೇಳ್ತಾನಲ್ಲ, ನಿನಗೆ 10 ತಲೆ 20 ಕೈ, ದೇವನಿಂದ ಆತ್ಮಲಿಂಗ ತಗೊಂಡು ಬಂದಿ ನೀನು, ನಿನ್ನದೇ ಸಾಮ್ರಾಜ್ಯ ಲಂಕಾ, ನನ್ನ ಜೊತೆ ಯಾರೂ ಇಲ್ಲ, ಆದರೂ ನನಗ್ಯಾಕೆ ಗೆಲುವಾತು, ನಿನಗ್ಯಾಕೆ ಸೋಲಾತು? ಎಷ್ಟು ಮಸ್ತ್ ಐತಿ ನೋಡ್ರಿ ಪ್ರಶ್ನೆ. ಹಂಗೆ ನಿನಗೆ 10 ತಲೆ, ನನಗೆ 1 ತಲೆ, ನಿನಗೆ 20 ಕೈ, ನನಗೆ 2 ಕೈ, ನೀನು ದೇವರಿಂದ ಆತ್ಮಲಿಂಗ ತಗೊಂಡು ಬಂದಿ, ನಾನು ಏನಿಲ್ಲ, ನಿಂದು ಸಾಮ್ರಾಜ್ಯ ಐತಿ, ನಂದು ಒಬ್ಬನ ಬಂದೀನಿ ನಾನು, ಆದ್ರೆ ನಿನಗ್ಯಾಕೆ ಸೋಲಾತು, ನನಗ್ಯಾಕೆ ಗೆಲುವಾತು ಅಂತ ಪ್ರಶ್ನೆ ಮಾಡಿದ ರಾಮ. ಅದಕ್ಕೆ ರಾವಣ ಹೇಳ್ತಾನೆ, ನೀ ಕೇಳುವುದು ಖರೆಯದ ರಾಮನೇ, ನನಗೆ 10 ತಲೆ 20 ಕೈ ದೇವನಿಂದ ಆತ್ಮಲಿಂಗು ತೆಗೆದುಕೊಂಡು ಬಂದರೂ ಸಹಿತ ನನ್ನ ಸಾಮ್ರಾಜ್ಯದೊಳಗೆ ನನಗೆ ಸೋಲು ಯಾಕಾತು ಅಂದ್ರೆ, ನನಗೆ ಸೋಲು ಯಾಕಾತು, ನಿನಗೆ ಯಾಕೆ ಗೆಲುವಾತು ಅಂದ್ರೆ, ನನಗೆ ಸೋಲು ಯಾಕಾತು ಅಂದ್ರೆ, ನನ್ನ ಕಷ್ಟದ ಕಾಲದಲ್ಲಿ ನನ್ನ ತಮ್ಮ ನನ್ನ ಬಿಟ್ಟು ದೂರ ಹೋಗಿದ್ದ, ನನಗೆ ಸೋಲಾತು. ನಿನ್ನ ಕಷ್ಟದ ಕಾಲದೊಳಗೆ ನಿನ್ನ ತಮ್ಮ ನಿನ್ನ ಜೊತೆಗಿದ್ನಲ್ಲ, ಅದಕ್ಕೆ ನಿನಗೆ ಗೆಲುವಾತು. ಕೂಡಿ ಬದುಕಬೇಕು. ಏನು ವ್ಯವಹಾರ ಸಂಸಾರ ಅಂದ ಮೇಲೆ ಬ್ಯಾರೆ ಆಗೋದಿರ್ತೈತಿ, ಮನಿ ಬ್ಯಾರೆ ಆಗಬೇಕು, ಮನಸ್ಸು ಬ್ಯಾರೆ ಆಗಬಾರ್ದು ಅಷ್ಟೆ. ಈಗ ಕಸಬರಿಗೆ ಇರ್ತೈತಿ, ನೀವು ಕಸಬರಿಗೆ ಕಸ ಹೊಡೀರಿ ನೋಡ್ರಿ, ಕಸಬರಿಗೆ ಕಸ ಹೊಡ್ಕೊಂತಿದ್ರ, ಕಸಬರಿಗೆ ಕಸ ಹೊಡ್ಕೊಂತಿರ್ರಿ, ಕಸಬರಿಗೆ ಒಂದ ಕಡ್ಡಿ ಉಚ್ಚಿ ಕೆಳಗೆ ಬಿತ್ತು ಅಂದ್ರೆ ಕೂಡಿದ್ದಾಗ ಕಸಬರಿಗೆ ಇರ್ತೈತಿ, ಒಂದ ಕೆಳಗೆ ಬಿತ್ತು ಅಂದ್ರೆ ಅದ ಕಸ ಹಾಕೈತದ. ಕೂಡಿರ್ಬೇಕಷ್ಟ. ಏನು ವ್ಯವಹಾರ ಅಂದ ಮೇಲೆ ಹೆಚ್ಚು ಕಡಿಮೆ ಇರುವುದ, ಕೂಡಿ ಬದುಕಬೇಕು. ಮನಿ ಎದರಿಂದ ಮನಿ ಅಂತಾರೆ ಹೇಳಿ? ಮನ ನೋಡ ಬಡವರು, ಮನ ನೋಡ ಘನ. ಮನಸ್ಸು ಯಾವುದರಿಂದ ಕಟ್ಟಕ್ಕೆ ಬರ್ತೈತಿ ಹೇಳಿ? ಸಾಧ್ಯ ಐತಿ. ಮನ ಯಾವುದರಿಂದ ಕಟ್ಟುವ? ನಾವು ಅನ್ಬೋದು, ನಾವು ಭಾರಿ ದೊಡ್ಡ ಮನೆ ಕಟ್ಟಿವ್ರಿ. ಏನೇನೈತ್ರಿ ನಿಮ್ಮ ಮನ್ಯಾಗ? ಇಲ್ಲ, ದೊಡ್ಡ ದೊಡ್ಡ ಬೆಡ್ರೂಮ್ ಕಟ್ಟಿವ್ರಿ. ಅಲ್ಲೋ ಬೆಡ್ರೂಮ್ ಕಟ್ಟದ್ರ ಮನಿ ಅಂತಾರ, ಲಾಡ್ಜ್ ಅಂತಾರ ಅದಕ್ಕೆ. ಅಲ್ರಿ ನಮ್ದೊಂದು ಕಿಚನ್ ಮಸ್ತ್ ಓಪನ್ ಕಿಚನ್ ಇಟ್ಟಿವಿ ನಾವು. ಅಂದ್ರೆ ಏನು ಮನ್ಯಾಗ ಅಡಿಗೆ ಮಾಡಿ ಅವು ಪಾಪ ಹೆಣ್ಮಕ್ಳು ಅಂತಾವ, ಇದ್ರ ಬಡಿಲಿ ಅದು ಮುಚ್ಚಿ ಮಾಡಂತೇಳಿ ನೀವು ಓಪನ್ ಇಟ್ಟೈತಿದ್ದು. ಮಂದಿಗೆ ನಾ ಇಟ್ಟಿಟ್ಟ ಮಾಡ್ತಿರ್ತೀನಿ, ಇದು ಎಲ್ಲ ತೋರಿಸ್ತೈತಿ. ನಾ ಇಟ್ಟ ಒಗ್ಗರಣೆಗೆ 10 ಮಂದಿಗೆ ಮಾಡ್ತಿರ್ತೀನಿ, ಅದೆಲ್ಲ ಮಾಡೋದು ಕಾಣ್ತೈತಿ ಓಪನ್ ಕಿಚನ್ನಾಗ. ಓಪನ್ ಕಿಚನ್ ಇಟ್ಟು ಅಲ್ಲ, ಚಲೋ ಕಿಚನ್ ಇಟ್ಟಿನ ಮನಿಗಂದ್ರೆ ಹೋಟೆಲ್ ಆತು, ಮನಿ ಯಾವಾಗ ಆಗೋದು? ಅಲ್ಲ, ನಾನು 8 ಗಾಡಿ ಇಟ್ಟಿನಿ ಮನಿ ಮುನ್ನಂದ್ರೆ ಗ್ಯಾರೇಜ್ ಆತೋ, ಮನಿ ಯಾವಾಗ ಆಗದು ಹೇಳ? ಇಲ್ಲ, ಇಟಲಿ ಅಮೇರಿಕಾ ಅಲ್ಲಿಂದ ಇಲ್ಲಿಂದ ಸಾಮಾನು ತಂದು ಇಟ್ಟಿನಿ ಅಂದ್ರೆ ಮ್ಯೂಸಿಯಂ ಆತೋ, ತಮ್ಮ ಮನಿ ಯಾವಾಗ ಆಗೋದು ಹೇಳ? ಮನಿ ಆಗಬೇಕಲ್ಲ. ಇಲ್ಲ, ಒಂದು 7-8 ತಳಿ ನಾಯಿ ಸಾಕಿನಿ ಅಂದ್ರ ಪ್ರಾಣಿ ಸಂಗ್ರಹಾಲಯ ಆತೋ ಮರ, ಮನಿ ಯಾವಾಗ ಆಗದು? ಮನಿ ಯಾವಾಗ ಆಗ್ತೈತಿ ಅಂದ್ರೆ, ಹೋಮ್ ಈಸ್ ಬಿಲ್ಟ್ ನಾಟ್ ಬೈ ಸಿಮೆಂಟ್ ಬಟ್ ಬೈ ಸೆಂಟಿಮೆಂಟ್ಸ್. ಮನ್ಯಾಗ ವಸ್ತುಗಳಿದ್ರೆ ಮನಿ ಆಗೋದಿಲ್ಲ, ಮನಿಯೊಳಗ ಪ್ರೇಮ ಇದ್ರೆ ಮನಿ ಆಗ್ತೈತೆ ಅಷ್ಟೆ. ಮನ್ಯಾಗ ಪ್ರೇಮ ತುಂಬಿರ್ಬೇಕಾಗ್ತೈತಿ. ಮನ್ಯಾಗ ಪ್ರೇಮ ತುಂಬಿದ್ರೆ ಮನಿ ಆಗ್ತೈತಿ. ಈಗ ನೋಡಿ, ನೀವು ಎಲ್ಲೋ ಇರುವ ಗ್ರಹವನ್ನು ನಂಬುತ್ತೀವಿ ನಾವು, ಆಕಾಶದಲ್ಲಿರುವ ಗ್ರಹವನ್ನು ನಂಬೀವಿ, ಮೇಲೆ ಸೂರ್ಯಲೋಕದಲ್ಲಿರುವ ಗ್ರಹಗಳನ್ನು ನಂಬೀವಿ, ಎಲ್ಲೋ ಇರುವ ಗ್ರಹಗಳನ್ನು ನಂಬುತ್ತೀವಿ. ಆದ್ರೆ ಮನ್ಯಾಗಿರುವ ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನನ್ನು ನಂಬದೇ ಇದ್ರೆ ಅದು ಮನಿ ಅನ್ನಿಸ್ಕೊಳ್ಳೋದಲ್ಲ, ಅದು ಮನೆ ಆಗೋದಿಲ್ಲ ಅಷ್ಟೆ. ಮನಿ ಇರಬೇಕಾದ್ರೆ ಮನ್ಯಾಗ ಗಂಡ ಹೆಂಡತಿಯ ಮಧ್ಯೆ ಪ್ರೇಮ ಇರಬೇಕಾಗ್ತೈತಿ. ಮಕ್ಕಳ ಮಧ್ಯದೊಳಗೆ ಪ್ರೇಮ ಇರಬೇಕು, ಅಂದ್ರೆ ಅದು ಮನಿ ಅನ್ನಿಸ್ಕೊಳ್ಳುತ್ತೆ. ದೇವರು ಯಾರಿಗೆ ಪ್ರಿಯ? ದೇವರು ಯಾರಿಗೆ ಪ್ರಿಯ, ಯಾರಿಗೆ ಇಷ್ಟಪಡ್ತಾನ ದೇವರು ಅಂದ್ರೆ, ದೇವರಿಗೆ ನಾವು ಅಭಿಷೇಕ ಮಾಡಿದ್ರೆ ದೇವರು ಪ್ರಿಯ ಆಗ್ತಾನೆ? ಏನು ನೈವೇದ್ಯ ಹಿಡಿದ್ರೆ ಪ್ರಿಯ ಆಗ್ತಾನೆ? ಅಲ್ಲ, ನಾನು ದೀಪಗಳ ಆರತಿ ಮಾಡ್ತೀನಿ ಅಂದ್ರೆ ದೇವರು ಪ್ರಿಯ ಆಗ್ತಾನೆ? ಅಲ್ಲ, ನಾ ಅಭಿಷೇಕ ಮಾಡ್ತೀನಿ ಅಂದ್ರೆ ದೇವರಿಗೆ ಪ್ರಿಯ ಆಗೋದಿಲ್ಲ. ಯಾಕಂದ್ರೆ 7 ಸಾಗರಗಳನ್ನು ತುಂಬಿದಾತ ದೇವರು. ಅಲ್ಲ, ನಾ ತುಪ್ಪದ ದೀಪ ಹಚ್ಚಿ ದೇವರಿಗೆ ಪ್ರೀತಿ ಪಡಿಸ್ತೀನಿ ಅಂದ್ರೆ ಸೂರ್ಯ ಚಂದ್ರ ನಕ್ಷತ್ರಗಳಂತ ಆರದ ದೀಪಗಳನ್ನು ಆಕಾಶದಲ್ಲಿ ತೇಲಿ ಬಿಟ್ಟವನು ದೇವರು. ನಾನು ನೈವೇದ್ಯ ಹಿಡಿದು ದೇವರಿಗೆ ಪ್ರೀತಿ ಮಾಡ್ತೀನಿ ಅಂತಂದ್ರೆ ಇಡೀ ಜೀವ ಸಂಕುಲಗಳನ್ನೇ ಅನ್ನ ಬಿಟ್ಟು ಸಲಹಿದಾತ ದೇವನು. ದೇವರು ನಮ್ಮ ಪೂಜೆ ಪುನಸ್ಕಾರಗಳಿಂದ ಅಷ್ಟೇ ಅಂತಲ್ಲ,
ಯಾರಿಗೆ ಪ್ರಿಯ ಅಂದ್ರೆ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಯಾರ ಎದೆಯೊಳಗೆ ಪ್ರೇಮ ಐತಿ ಅವರಿಗೆ ದೇವರು ಪ್ರೀತಿ ಮಾಡ್ತಾನಷ್ಟೆ. ಸ್ವಚ್ಛ ಪ್ರೇಮ ಯಾರ ಎದೆಯೊಳಗೆ ಐತಿ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಯಾರ ಎದೆಯೊಳಗೆ ಸ್ವಚ್ಛ ಪ್ರೇಮ ಇರ್ತೈತೆಲ್ಲ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಬ. ಯಾರ ಮನಸ್ಸು ಮಗುವಿನ ಮನಸ್ಸು ಇರ್ತೈತೆಲ್ಲ ಈ ಮಗುವನ್ನ ನಾನಲ್ಲ ಜಗತ್ತಲ್ಲ ದೇವ ಕೂಡಲ ಸಂಗಮ ದೇವನೇ ಇವನ ನನ್ನ ಮಗ ಅಂತ ಎತ್ಕೊಂತನ. ಯಾವಾಗಂದ್ರೆ ಎದೆಯೊಳಗೆ ಸ್ವಚ್ಛ ಪ್ರೇಮ ತುಂಬಿರಬೇಕು. ಭಕ್ತಿ ಪರಮ ಪ್ರೇಮ ರೂಪ. ಇದಕ್ಕೆ ಭಕ್ತಿ ಅಂತ ಕರೀತಾರಷ್ಟೆ.